ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ KM ವೀರೇಶ್ ಅವ್ರ ಜೊತೆಗೆ ಬಂದಿರತಕ್ಕಂಥ ಅವ್ರ ಮಗ ಗೌರವ್. ಸ್ನೇಹಿತರೆ, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತಿನ ದಿವಸ ಬೆಂಗಳೂರು ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ರಾಮೋಹಳ್ಳಿನಲ್ಲಿ ಒಂದು ಮಾಡರ್ನೈಸ್ ತೊಟ್ಟಿ ಮನೆ ಕರ್ಕೊಂಬಂದಿದ್ದೀನಿ. ಇಲ್ಲಿ ರಾಮಾಚಾರ್ಯನ ಧಾರಾವಾಹಿ ಹಾಗೂ ಅನೇಕ ಚಲನಚಿತ್ರಗಳು ಚಿತ್ರೀಕರಣಗಳು ನಡೆದಿದ್ದಾವೆ. ಈ ಮಾಡರ್ನೈಸ್ ತೊಟ್ಟಿ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ. ಇವ್ರ ಹೆಸರು ಕುಮಾರ್ ಅಂತ. ಈ ಮಾಡರ್ನೈಸ್ ತೊಟ್ಟಿ ಮನೆ ಕಟ್ಟಿರ್ತಕ್ಕಂಥ ಮಾಲೀಕರು. ನಾನು ಯಾಕೆ ಇದನ್ನ ಮಾಡರ್ನೈಸ್ ತೊಟ್ಟಿ ಮನೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ಪಿಲ್ಲರ್ಸ್ ಅನ್ನ ನೀವು ಮರದಲ್ಲಿ ನೋಡಿರ್ತೀರಾ. ಹಳೆ ಕಾಲದಲ್ಲಿ ಒಂದು 100 ವರ್ಷದಿಂದ ತೊಟ್ಟಿ ಮನೆ ಕಟ್ಟಿರ್ತಕ್ಕಂಥದ್ದು ಎಲ್ಲವೂ ಮರದಲ್ಲಿ ಕಟ್ಟಿದ್ದಾರೆ. ಆದ್ರೆ ಇವರು ಅದಷ್ಟು ಪೂರ್ತಿಯಾಗಿ ಸಿಮೆಂಟ್ ಉಪಯೋಗಿಸಿ ಈ ತರದ ಒಂದು ತೊಟ್ಟಿ ಮನೆ ಮಾಡಿದ್ದಾರೆ. ಈ ತೊಟ್ಟಿಗೆ ಕೆಳಗಡೆ ಟೈಲ್ಸ್ ಹಾಕಿದ್ದಾರೆ, ಮೇಲ್ಗಡೆ ಓಪನ್ ಇದೆ. ಇದರಲ್ಲಿ ಯಾವುದೇ ಒಂದು ಮಳೆ ನೀರು ಶೇಖರಣೆ ಆದ್ರೂ ಅದು ಆಚೆ ಹೋಗ್ಲಿಕ್ಕೆ ಇಲ್ಲಿ ಎಲ್ಲವೂ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಯಾವ ಮಟ್ಟಕ್ಕೆ ಇವರು ಮಾಡರ್ನೈಸ್ ಆಗಿದ್ದಾರೆ ಅಂದ್ರೆ, ಇದನ್ನ ಈ ವ್ಯೂನಲ್ಲಿ ನೋಡಿದ್ರೆ ನಮ್ಗೆ ತೊಟ್ಟಿ ಮನೆ ತರ ಕಾಣುತ್ತೆ. ಈ ಕಡೆ ಬಂತು ಅಂದ್ರೆ ರೆಗ್ಯುಲರ್ ನಾವು ಇವತ್ತಿನ ದಿವಸ ಏನು ಬಿಲ್ಡಿಂಗ್ ಗಳಲ್ಲಿ ನಾವು ಕಿಚನ್ ಅನ್ನ ಹಾಗೆ ಹೀಗೆ ಹ್ಯಾಕ್ ಕಟ್ಕೊಂಡಿರ್ತೀವಿ, ಅದೇ ರೀತಿ ಒಂದು ಲೇಟೆಸ್ಟ್ ಮಾಡ್ಯೂಲ್ಸ್ ಕಿಚನ್ ಒಂದು ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಚಿತ್ರೀಕರಣಕ್ಕೆ ಹೇಗೆ ಅನುಕೂಲ ಆಗುತ್ತೆ ಅಂದ್ರೆ, ತೊಟ್ಟಿ ಮನೆ ಬೇಕಂದ್ರೆ ನಾವಲ್ಲಿ ತೊಟ್ಟಿ ಮನೆ ತರನು ನಾವು ತೋರಿಸ್ತೀವಿ. ಬೇರೆ ನಮ್ಗೆ ಮಾಡರ್ನ್ ಹೌಸ್ ಬೇಕಾಗಿರ್ತಕ್ಕಂಥ ಕಿಚನ್ ಬೇಕು ಅಂದ್ರೆ ಆ ರೀತಿನೂ ಕಿಚನ್ ಸೆಟಪ್ ಇಲ್ಲಿ ಮಾಡಿಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದು ಸಣ್ಣ ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಈ ಡೈನಿಂಗ್ ಟೇಬಲ್ ಅಲ್ಲಿ ಒಂದು 6 ಚೇರ್ ಇದೆ. ಟೋಟಲ್ ಆಗಿ ಇದನ್ನ ಇಷ್ಟನ್ನು ಮಾಡರ್ನೈಸ್ ಮಾಡಿದ್ದಾರೆ. ಸ್ವಾಮಿ ಕುಮಾರ್ ಅವರೇ, ಈ ಮನೆಯಲ್ಲಿ ಎಷ್ಟು ದ್ವಾರಗಳಿದಾವೆ, ಬಾಗಿಲುಗಳು? ಸರ್, ಮೇನ್ ಬಾಗ್ಲು 4 ಮೇನ್ ಬಾಗ್ಲಿದೆ. ಮೈನ್ 4 ಬಾಗ್ಲಿದೆ. ಮೇನ್ ಬಾಗ್ಲು ಎಷ್ಟು ಕಟ್ಟಿದೀರಾ? ರೂಮ್ಗಳು ಎಡೆ ಬಂದು ಎಡೆ 4 ರೂಮ್ ಇದೆ. ಕೆಳಗಡೆ 4 ರೂಮ್ ಇದೆ. 4 ರೂಮ್ ಇದೆ. ಪೂಜಾ ರೂಮ್ ಇದೆ. ಓಕೆ. ನೋಡಿ ಸ್ನೇಹಿತರೆ, ನಾವು ಇವಾಗ ಈ ವಾಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ರೆ ಈ ಮನೆ ಒಂದು ಮಾಡರ್ನೈಸ್ ಸೋಫಾ ಸೆಟ್ ಕೂಡ ಹಾಕಿದ್ದಾರೆ. ಇದು ಯಾವುದು ಒಂದು ಹಳ್ಳಿ ತರದ ಸೋಫಾ ಸೆಟ್ ಅಲ್ಲ, ಪರಿಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಸಿಟಿನಲ್ಲಿ ಯಾವ ರೀತಿ ಸೋಫಾ ಸೆಟ್ಗಳಿರ್ತವೆ ಅದೇ ರೀತಿ ಸೋಫಾ ಸೆಟ್ಗಳು ಹಾಕಿದ್ದಾರೆ. 2 ತರನು ನಾವು ಚಿತ್ರೀಕರಣಕ್ಕೆ ಉಪಯೋಗಿಸ್ಕೋಬಹುದು ಈ ಮನೆಯನ್ನ. ಹಾಗೆ ಮೇಲ್ಗಡೆ ಬಂತು ಅಂದ್ರೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮು ಪರಿಪೂರ್ಣವಾಗಿ ಮಾಡರ್ನೈಸ್ ಆಗಿ ಕಟ್ಟಿದ್ದಾರೆ. ನಾವು ಇದನ್ನ ಮಾಡರ್ನ್ ತೊಟ್ಟಿ ಮನೆ ಅಂತ ನಾನು ನಿಮ್ಗೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದು. ಇದಕ್ಕೆ ಪರಿಪೂರ್ಣವಾಗಿ ಹಳೆ ಕಾಲದ ತರ ತೊಟ್ಟಿ ಮನೆನೂ ಅಲ್ಲ, ಹೊಸ ತರ ತೊಟ್ಟಿ ಮನೆನೂ, ಒಂಥರ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಕುಮಾರ್ ಅವರು. ಏನ್ ಕುಮಾರ್ ಅವರೇ? ಹೌದು ಸರ್. ಇದು ನಿಮ್ಗೆ ಐಡಿಯಾ ಹೇಗ್ ಬಂತು? ಎಲ್ಲ ಸುಮಾರು 4 ಕಡೆ ನೋಡಿ ಪ್ಲಾನ್ ಮಾಡಿ ಕಟ್ಟಿರೋದು ಇದನ್ನ. ಸುಮಾರು ಕಡೆ ನೋಡ್ಕೊಂಡ್ ಬಂದ್ವಿ. ಅಲ್ಲಿ ಇಲ್ಲಿ ನೋಡಿ ನಮ್ಗೆ ನಮ್ದೇ ಮೈಂಡ್ ಸೆಟ್ ಅಲ್ಲಿ ನೋಡ್ಕೊಂಡ್ ಕಟ್ಟಿರೋದು. ನಿಮ್ಮ ಮೈಂಡ್ ಸೆಟ್ ಅಲ್ಲಿ ನೀವು ನೋಡ್ಕೊಂಡು. ಇದು ಪೂಜಾ ರೂಮ್ ಸೈಡ್. ಇಲ್ಲೊಂದು ಪೂಜಾ ರೂಮ್ ಇದೆ. ಚೆನ್ನಾಗಿ ಕಟ್ಟಿದೀರಾ, ದೊಡ್ಡದಾಗಿ ವಿಶಾಲವಾಗಿದೆ ಪೂಜಾ ರೂಮ್. ತಿರ್ಗ ಆಚೆನ ಒಂದು ಪೂಜಾ ರೂಮ್ ಇಟ್ಕೊಂಡಿದ್ದೀನಿ. ದೇವ್ರ ಸಿಂಪಲ್ ಆಗಿ ಒಂದು ದೇವ್ರ ತರ ಮಾಡಿದ್ದೀನಿ, ಇಟ್ಟಿದ್ದೀರಾ? ಗಣೇಶನ್ ಇಟ್ಟಿದ್ದೀವಿ. ಈ ಕಡೆ ಬಂತು ಅಂದ್ರೆ ಇದು ಬಾಗ್ಲು, ಮೇನ್ ಬಾಗ್ಲು ಸರ್. ಇದೊಂದು ಬಾಗ್ಲಿದೆ, ಅದೊಂದು ಬಾಗ್ಲು. ಈ ಕಡೆ ಒಂದು ರೂಮ್. ಫಸ್ಟ್ ರೂಮ್ ನೋಡ್ಕೊಂಡು ಆಮೇಲೆ ಆ ಬಾಗಿಲ ಹತ್ರ ಹೋಗೋಣ. ಇದು ರೂಮ್. ಇದು ಒಂದು ಬೆಡ್ರೂಮ್. ಸ್ನೇಹಿತರೆ, ನಾನು ಹೇಳ್ದಾಗೆ ಇವರು ಚಿತ್ರೀಕರಣಕ್ಕೆ ಕಟ್ಟಿದ್ದಾರೆ ಈ ಮನೆನೂ. ಇವರು ವಾಸಕ್ಕಂತೂ ಅಲ್ಲ ಅನ್ಕೊಳ್ತೀನಿ. ಶೂಟಿಂಗ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬ್ಯಾಂಗ್ಳೂರು ನಗರದಲ್ಲಿ ಸಮೀಪ ಇರ್ತಕ್ಕಂಥ ಒಂದು ರಾಮೋಹಳ್ಳಿನಲ್ಲಿ ಈ ಒಂದು ಮಾಡರ್ನೈಸ್ ತೊಟ್ಟಿ ಮನೆ ಕಟ್ಟಿರೋದು. ಬೆಡ್ರೂಮ್ ಎಲ್ಲ ಪೂರ್ತಿಯಾಗಿ ಮಾಡರ್ನೈಸ್ ಆಗೇ ಇದೆ. ಈ ಮನೆಗೆ 4 ಬಾಗಿಲಿದೆ. 4 ಮೇನ್ ಬಾಗಿಲು ಇದೆ. ಅಂದ್ರೆ ಒಂದು ನಾನು ಬಂದಂತ ಬಾಗಿಲು, ನಿಮ್ಮನ್ನ ಏನ್ ನಾನು ನಿಮ್ಗೆ ತೋರ್ಸೋದಕ್ಕೆ ಒಳಗಡೆ ಕರ್ಕೊಂಬನ್ನಲ್ಲ, ಒಳಗಡೆ ಇರ್ತಕ್ಕಂಥ ಬಾಗಿಲು. ಇನ್ನೂ ಒಂದು ಈ ಕಡೆ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ. ಇದು ಮಾವಿನ ಮರ ಎಲ್ಲ ಪ್ರಕೃತಿ ದತ್ತವಾಗಿ. ನಿಮ್ಗೆ ಈಗ ಈ ತೋಟದ ಮನೆ ಬೇಕು ಅಂದಾಗ ಯಾವ ರೀತಿ ಬೇಕೋ ಆ ರೀತಿ ಕಟ್ಟಿದ್ದೀರಾ. ತೋಟದ ಮನೆ ಮಾವಿನ ಮರ ಎಲ್ಲ ಚೆನ್ನಾಗಿರ್ಲಿ ಅಂತ ಹಂಗೆ ಬಿಟ್ಕೊಂಡು. ಇಲ್ಲಿ ಅಟ್ಮಾಸ್ಫಿಯರ್ ಬಂತು ಅಂದ್ರೆ ನಾವು ಎಂಟ್ರೆನ್ಸ್ ಈ ಕಡೆಯಿಂದನೂ ಒಂದು ಮನೆ ಅಂತ ಹೇಳಿ ನಾವು ತೋರ್ಸ್ಕೋಬಹುದು. ಯಾಕಂದ್ರೆ ಶೇಪ್ ಎಲ್ಲ ಬೇರೆ ಮಾಡಿದ್ದಾರೆ ಇವರು. ಈ ಮನೆ ಶೇಪ್ ಎಲ್ಲ ಬೇರೆ ಮಾಡಿದ್ದಾರೆ.
ಹೀಗೆ ಒಳಗಡೆ ಹೋಯ್ತು ಅಂದ್ರೆ ಆ ಕಡೆಗೆ ಇನ್ನೂ ಒಂದು ದ್ವಾರ ಇದೆ, ಅದಕ್ಕೂ ಹೋಗೋಣ ಬನ್ನಿ. ಇದು ಒಂದು ಮೈನ್ ಡೋರ್ ಸರ್. ನೋಡಿ ಸ್ನೇಹಿತರೆ, ನಾನು ಈ ಬಾಗಿಲಿಗೆ ಹೇಳಿದಾಗೆ ಚಿತ್ರೀಕರಣಕ್ಕೆ ಅನುಕೂಲ ಆಗೋ ರೀತಿ ಇದು ಒಂದು ಸೋಫಾ ಸೆಟ್ ಹಾಕಿದ್ದಾರೆ. ಹೊಸ ತರಾನೇ ಕಾಣುತ್ತೆ, ಪ್ರತಿಯೊಂದು ಹೊಸದಾಗಿದೆ. ಇನ್ನು ಈ ಕಡೆ ಬಂತು ಅಂದ್ರೆ ಇಲ್ಲಿ ಹಳ್ಳಿ ಮನೆಗಳಲ್ಲಿ ಹೇಗಿರುತ್ತೆ ಒಂದು ಜಗಲಿ ಕಟ್ಟೆ ಅವೆಲ್ಲವೂ ಸೇರಿ ಮಾಡಿದ್ದಾರೆ. ಇದು ನೋಡಿ ಹಳ್ಳಿ ಮನೆಗಳಲ್ಲಿ ಇರ್ತಕ್ಕಂಥ ಒಂದು ಜಗಲಿ ಕಟ್ಟೆ. ಈಗ ಸಾಮಾನ್ಯವಾಗಿ ನಾವು ಒಂದು ಹಳ್ಳಿ ಮನೆ ತೋರಿಸ್ಬೇಕು ಅಂದ್ರೆ ಅಲ್ಲಿಂದ ವ್ಯೂ ಬಂತು ಅಂದ್ರೆ ನಮ್ಗೆ ಎಂಟೈರ್ ಈ ಜಗಲಿ ಕಟ್ಟೆ ಇದೆಲ್ಲವೂ ಕಾಣುತ್ತೆ. ಮನೆ ಒಳಗಡೆ ಹೋಗೋದು ಎಂಟ್ರೆನ್ಸ್ ಇಂದ ಹಿಡಿದು ಪ್ರತಿ ಒಂದು ಇದು ಒಂದು ಬೇರೆ ಮನೆ ತರವೇ ಕಾಣುತ್ತೆ. ಒಂದೊಂದು ಬಾಗ್ಲಿಗೆ ಒಂದೊಂದು ಲೊಕೇಶನ್, ಒಂದೊಂದು ಇದನ್ನ ಮಾಡಿಟ್ಟಿದ್ದಾರೆ, ಲೊಕೇಶನ್ ತರ ಮಾಡಿದೀವಿ ಸರ್. ಇನ್ನು ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಇದೇನಿದೆ, ಇದೊಂದು ಬಾಗ್ಲು, ಇದು ಒಂದು ಮೇನ್ ಬಾಗ್ಲು ಮಾಡಿದೀವಿ ಈ ಮಕ್ಕೆ. ಹೌದಾ ಸರ್. ಅಂದ್ರೆ ಇದು ಏನಾಗಿದೆ, ನಾರ್ಮಲ್ ಡೋರ್ ಮಾಡ್ಬಿಟ್ಟಿದೀರಾ ಅಂದ್ರೆ ನಿಮ್ಗೆ ಈ ಜನರಲ್ ಆಗಿ ಒಂದು ಡೋರ್ ಇಟ್ಟಿದ್ದೀರಾ, ಯಾವ್ದೋ ಹಳ್ಳಿ ತರದಲ್ಲ ಇದು. ಇದು ಹಳ್ಳಿಗೆ ಬರೋದಿಲ್ಲ, ಇದು ಮೇನ್ ರೋಡ್ ಪಕ್ಕದಲ್ಲಿ ಹೈವೇ ಶೂಟಿಂಗ್ ಮಾಡ್ತಾರ ಇರ್ಲಿ ಅನ್ಬಿಟ್ಟು ಮಾಡಿದ್ವಿ. ಒಳ್ಳೇದಾಯ್ತು ಒಳ್ಳೇದಾಯ್ತು ಬಿಡಿ. ಹೀಗೆ ಬನ್ನಿ ಸ್ನೇಹಿತರೆ, 4 ಬಾಗ್ಲು ಒಟ್ಟು ಈ ಮನೆಗೆ 4 ಮೇನ್ ಬಾಗ್ಲು. ಮೈನ್ ಬಾಗ್ಲಿದೆ ನೋಡಿ. ಇದು ಮೇಕಪ್ ಮತ್ತೆ ಡಿಸೈನಿಂಗ್ ರೂಮ್ಸ್ ಇದು. ಇದಾ? ಇದು ಅದು ಮಾಮೂಲಿ ಬೆಡ್ರೂಮ್ ಇದೆ. ಅಂದ್ರೆ ನಮ್ಗೆ ಮೇಕಪ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ನೋಡು, ಮೇಕಪ್ ಡ್ರೆಸ್ಸಿಂಗ್ ಅನುಕೂಲ ಆಗ್ಲಿ ಅಂತ ಇದೊಂದು ಸಪರೇಟ್ ಇಟ್ಟಿದ್ದೀವಿ. ಇದೊಂದು ಚಿಕ್ಕದು ಒಂದು ರೂಮ್ ಮಾಡ್ಕೊಟ್ಟಿದ್ದೀರಾ? ಹ್ಞೂ ಸರ್. ಹೀಗೆ ಬಂತು ಅಂದ್ರೆ ಸ್ನೇಹಿತರೆ ಹೇಳ್ಬೇಕು ಅಂದ್ರೆ ಈಗ ಮೇಲ್ಗಡೆ ಹೋದ್ರೆ ಇನ್ನೂ ವೆರೈಟಿ ಇದೆ. ನಾವು ನಿಮ್ಗೆ ಹಿಂದೆ ಒಂದು ಎಪಿಸೋಡ್ ಅಲ್ಲಿ ತೋರಿಸಿದ್ದೆ, ತೊಟ್ಟಿ ಮನೆಯಲ್ಲಿ ಸ್ಟೇರ್ ಕೇಸ್ ಇದ್ದಿದ್ದು ನಮ್ಮಲ್ಲಿ ರವಿ ಕಿರಣ್ ಸ್ಟುಡಿಯೋದಲ್ಲಿ ಮಾತ್ರ. ನಾನು ನಿಮ್ಗೆ ರವಿ ಕಿರಣ್ ಅವ್ರದ್ದು ಸ್ಟುಡಿಯೋನು ನಾನು ಹಿಂದೆ ಎಲ್ಲ ತೋರಿಸಿದ್ದೆ, ಅಲ್ಲಿ ಮೋಲ್ಡ್ ಎಲ್ಲ ಹೇಗಿದೆ ಅಂತ. ಬಟ್ ಇವರು ಪೂರ್ತಿಯಾಗಿ ಮಾಡರ್ನೈಸ್ ಸ್ಟೇರ್ ಕೇಸ್ ಹಾಕಿದ್ದಾರೆ. ಸಾಮಾನ್ಯವಾಗಿ ಈ ತರ ಒಂದು ಮನೆ ಕಟ್ಟೋದು ಬಹಳ ಅಪರೂಪ ಮತ್ತೆ ವಿರಳ ಅಂತಾನು ಹೇಳ್ಬೋದು. ರೂಮ್ ಯಾವ ಕಡೆ ಇದೆ ಕುಮಾರ್ ಸರ್? 2 ಕಡೆ ಇದೆ ಸರ್. ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆಯಾ? ಹೌದು ಸರ್. ಸರಿ ಬನ್ನಿ. ಇಲ್ಲೇ ಏನೋ ಒಂದು ಮಂಟಪ ಮಾಡಿದೀರಾ? ಅದು ಮುಂದೆಗಡೆ ಲುಕ್ಕ ಕಾಣ್ಲಿ ಅಂತ ಬಂದು ಹೊರಗಡೆಯಿಂದ ಬಂದ್ರೆ ಲುಕ್ ಇರ್ಲಿ ಅನ್ಬಿಟ್ಟು ಸರ್. ಹಂಚೋದು ಅದಷ್ಟು ಜಾಗ, ಆಚೆ ಕಡೆಯಿಂದ ಬಂದ್ರೆ ಅದು ಹಂಚಿನ ಮನೆ ತರ ಕಾಣ್ಲಿ ಅಂತ. ಓಕೆ. ಇದು ಒಂದು ರೂಮ್, ಇದು ಒಂದು ಬೆಡ್ರೂಮ್. ಇದೊಂದು ಬೆಡ್ರೂಮ್. ನೋಡಿ ಸ್ನೇಹಿತರೆ, ಒಂದು ಸುಂದರವಾದ ತೊಟ್ಟಿ ಮನೆಯಲ್ಲಿ ಎಷ್ಟೆಲ್ಲ ಅನುಕೂಲ ಮಾಡಿಟ್ಟಿದ್ದಾರೆ. ಅಂದ್ರೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಾಗೆ ಹೇಳಿ ಮಾಡಿಸಿದಾರೆ ಈ ಮನೆ ಮಾತ್ರ. ಇನ್ನು ಆ ಕಡೆ ಒಂದು ಬೆಡ್ರೂಮ್ ಒಂದಿದೆ ಬನ್ನಿ, ಟೆರಾಸ್ ಅಲ್ಲಿ. ಇದು ಏನಾರ ಬೀಳ್ಬಾರ್ದು ಅಂತ ಸೆಟ್ ಹಾಕಿರೋದು. ಗಲೀಜ್ ಪಲೀಜ್ ಒಳಗೆ ಬೀಳ್ತದಲ್ಲಿ ಸರ್. ಹೌದು ಹೌದು ಹೌದು. ಇದೊಂದು ರೂಮ್ ಇದೆ, ಇದು ಒಂದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್ ಸರ್. ಅಂದ್ರೆ ಎಲ್ಲ ಕಲರ್ಫುಲ್ ಆಗಿ ಮಾಡಿದಿರಾ? ಪರ್ಪಸ್ ಯಾರು ನಿಮ್ಗೆ ಇವೆಲ್ಲ ಐಡಿಯಾ ಕೊಟ್ಟಿದ್ದು? ಕಲರ್ ಪೇಂಟಿಂಗ್ ಅವೆಲ್ಲ ಅದೇ ಹೇಳಿದ್ನಲ್ಲಿ ಸರ್, ಎಲ್ಲಾ ಕಡೆ ಹೋಗಿ ನೋಡಿ ನೋಡಿ ನಮ್ದೇ ಒಂದು ಐಡಿಯಾದಲ್ಲೇ ಮಾಡಿರೋದು ಇದು. ನಿಮ್ಮ ಒಂದು ಐಡಿಯಾದ ಮೇಲೆ ಯಾರ್ದೋ ಐಡಿಯಾ ತಗೊಂಡಿಲ್ಲ ಇದಕ್ಕೆ. ಓಕೆ, ಕಲರ್ಫುಲ್ ಆಗಿರ್ಬೇಕು ಅಂತ. ಹೌದು ಸರ್. ಒಂದೊಂದು ರೂಮ್ ಒಂದೊಂದು ಡಿಸೈನ್ ಆಗಿರ್ಲಿ ಅಂತ ಮಾಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಂಗಳೂರು ನಗರದ ಹತ್ರ ರಾಮೋಹಳ್ಳಿನಲ್ಲಿ ಇರತಕ್ಕಂಥದ್ದು ಒಂದು ಮಾಡರ್ನೈಸ್ ತೊಟ್ಟಿ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ನನ್ನ ಪ್ರಕಾರ ನಿಮಗೆ ಈ ಮಾಡರ್ನೈಸ್ ತೊಟ್ಟಿ ಮನೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಎಪಿಸೋಡ್ಸ್ನು ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಪೋಸ್ ಈ ಚಾನಲ್ನ ನೋಡ್ತಾ ಇದ್ರೆ ಅವತ್ತಿನ ದಿವಸ ಇಮ್ಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಆಗಿ. ನಾವು ಇನ್ನು ಮುಂದಕ್ಕೆ ಹೊಸ ಹೊಸ ಯೋಜನೆಗಳನ್ನ ಹಾಕಿದ್ದೀವಿ, ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರಬೇಕು ಅನ್ನೋ ಉದ್ದೇಶ ನಮಗಿದೆ. ಇವತ್ತಿಗೆ ಈ ಎಪಿಸೋಡ್ ಖುಷಿಯಾಗಿದೆ ಅಂತ ತಿಳ್ಕೊಳ್ತೀನಿ. ಹೋಗಿ ಬರ್ತೀನಿ ಸ್ನೇಹಿತರೆ, ನಮಸ್ಕಾರ.